ಕೆಲವೇ ನಿಮಿಷಗಳಲ್ಲಿ ಅನ್ನಪೂರ್ಣೇಶ್ವರಿ ಠಾಣೆಗೆ ದರ್ಶನ್ ರನ್ನ ಕರೆತರ್ತಾರೆ. ದರ್ಶನ್ ಬಂದ ಕೂಡಲೇ ವೈದ್ಯರಿಂದ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಕೆಲವೇ ನಿಮಿಷಗಳಲ್ಲಿ ಆ ತಯಾರಿಗಳು ಆಗೋದನ್ನು ಕೂಡ ನಿಮಗೆ ತೋರಿಸ್ತೀವಿ ಏನೆಲ್ಲ ಆಗುತ್ತೆ ಅಂತ. ಇದು ಪ್ರೊಸೀಜರ್. ಅರೆಸ್ಟ್ ಆದ ನಂತರದಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಬೇಕು. ಮೆಡಿಕಲ್ ಟೆಸ್ಟ್ನ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಬೇಕು. ಕೋರ್ಟ್ಗೆ ಆದೇಶ ಏನು ಬಂದಿದೆ ಅನ್ನೋದನ್ನ ಅದರ ಕಾಪಿಯನ್ನು ಕೊಡಬೇಕು. ಆಮೇಲೆ ಅವ್ರನ್ನ ಜೈಲಿಗೆ ಕಳಿಸುವ ಪ್ರಕ್ರಿಯೆಗಳಾಗಬೇಕು ಅನುಮತಿಯನ್ನು ಪಡ್ಕೊಂಡು. ಆ ಪ್ರೊಸೀಜರ್ಗಳು ಮುಂದಿನ ಹಂತಗಳಲ್ಲಿ ನಡೀತಾ ಹೋಗುತ್ತೆ. ಯಾವ ಜೈಲಿಗೆ ಹಾಕ್ತಾರೀಗ ಅನ್ನುವಂತಹ ಪ್ರಶ್ನೆ ಇದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕ್ತಾರಾ ಮೊದಲಿನಂತೆ, ಅಥವಾ ಈ ಹಿಂದೆ ಇದ್ದಂತೆ ಬೇರೆ ಬೇರೆ ಜೈಲುಗಳಲ್ಲಿ ಬೇರೆ ಬೇರೆ ಆರೋಪಿಗಳನ್ನ ಇರಿಸ್ತಾರಾ? ಬಳ್ಳಾರಿಯಲ್ಲಿ ದರ್ಶನ್ರನ್ನ, ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡರನ್ನ. ಯಾಕೆ ಅಂತಂದ್ರೆ ಈ ಹಿಂದೆ ಮಾಡ್ಕೊಂಡಂತಹ ಎಡವಟ್ಟುಗಳು, ಹಿಂದೆ ತೆಗೆದುಕೊಂಡಂತಹ VVIPಯ ಟ್ರೀಟ್ಮೆಂಟ್, ಅದೆಲ್ಲದರ ಪರಿಣಾಮ ಇವತ್ತು ಅವರು ಅನುಭವಿಸ್ಬೇಕು. ಅಲ್ಲಿ ನನಗೆ ಮಲಗೋದಕ್ಕೆ ಹಾಸಿಗೆ, ಬೆಡ್ಡು, ಇನ್ನೊಂದು ಬೇಕು, ಅವ್ರು ಕೇಳೋ ಹಾಗೆ ಇಲ್ಲ. ಎಲ್ಲ ಆರೋಪಿಗಳು, ವಿಚಾರಣಾಧೀನ ಆರೋಪಿಗಳು ಯಾವ ರೀತಿಯಾಗಿ ಜೈಲಿನಲ್ಲಿರ್ತಾರೋ ಸೇಮ್ ಟ್ರೀಟ್ಮೆಂಟ್ ಇವ್ರಿಗೂ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವ 5 ಸ್ಟಾರ್ ಟ್ರೀಟ್ಮೆಂಟು ಕೊಡಬಾರ್ದು ಅಂತ ಹೇಳಿದೆ. ಈಗ ಅವರು ವೈದ್ಯಕೀಯ ಸಬೂಬನ್ನು ಹೇಳೋ ಹಾಗಿಲ್ಲ. ಇನ್ ಕೇಸ್ ಅವ್ರಿಗೆ ಅನಿವಾರ್ಯ ಇದ್ದರೂ ಕೂಡ, ಎಂಥದ್ದೇ ಚಿಕಿತ್ಸೆಯ ಅನಿವಾರ್ಯತೆ ಇದ್ದರೂ ಕೂಡ ಆ ಜೈಲಿನಲ್ಲಿ ಏನಿರುತ್ತೋ ಆ ಫೆಸಿಲಿಟಿಗಳನ್ನೇ ಅವ್ರು ಬಳಸ್ಕೋಬೇಕು. ಆ ಜೈಲಿನಲ್ಲಿ ನನಗೆ ಬೇಕಾದಂತಹ ಥೆರಪಿಗೆ ವ್ಯವಸ್ಥೆಗಳಿಲ್ಲ, ಅದನ್ನು ಹೊರಗಿಂದ ತರಿಸ್ಲಿಕ್ಕೆ ಆಗೋದಿಲ್ಲ, ನಾನೇ ಹೊರಗೆ ಹೋಗಬೇಕು ಅಂತ ಹಿಂದೆಲ್ಲ ಕೇಳಿದ್ರಲ್ಲ, ಅದಕ್ಕಿಲ್ಲಿ ಯಾವುದೇ ಅವಕಾಶ ಇಲ್ಲ. ಅವರಿಗೆ ಮಾತ್ರೆ, ಮತ್ತೊಂದು ಮಗದೊಂದು ಈ ಥರ ಏನಾದರೂ ಬೇಕಿದ್ರೂ ಕೂಡ ಅವರ ಪತ್ನಿ ಅವ್ರನ್ನ ನೋಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ಅವರು ಕೊಟ್ಟು ಹೋಗಬಹುದು. ಅದಕ್ಕೆ ಪರ್ಮಿಷನ್ ಇರುತ್ತೆ. ಬಟ್ಟೆ ಇರಬಹುದು, ಹಣ್ಣು ಹಂಪಲು, ಕೆಲ ಐಟಮ್ಸ್ಗಳನ್ನು ತಂದುಕೊಡೋ ಹಾಗಿಲ್ಲ ಹೊರಗಿನಿಂದ ಅನ್ನೋದು ಕೂಡ ಇರುತ್ತೆ. ಆ ರಿಸ್ಟ್ರಿಕ್ಷನ್ಸ್ಗಳನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ ವಿಚಾರಣಾಧೀನ ಕೈದಿಯ ಪರವಾಗಿರುವಂಥವ್ರು. ಸೊ ಈಗ ದರ್ಶನ್ರನ್ನ ನೇರ ಬಳ್ಳಾರಿ ಜೈಲಿಗೆ ಕಳಿಸ್ತಾರಾ, ಅಥವಾ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸ್ಕೊಂಡು ನಾಳೆ ಮೂವ್ ಮಾಡಲಾಗತ್ತಾ, ಏನಾಗುತ್ತೆ ಅನ್ನೋದು ಮುಂದಿನ ಹಂತಗಳಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ನಂತರದಲ್ಲಿ ಗೊತ್ತಾಗುತ್ತೆ. ಈಗ ನೇನು ಕೆಲವೇ ಹೊತ್ತುಗಳಲ್ಲಿ ಪೊಲೀಸ್ ಠಾಣೆಗೆ ದರ್ಶನ್ ಇರುವಂತಹ ವೆಹಿಕಲ್ ಎಂಟ್ರಿ ಕೊಡುತ್ತೆ. ಇತರೆ ಎಲ್ಲ ಆರೋಪಿಗಳು ಹಾಗೆ ನೋಡೋಕ್ಕೋದ್ರೆ 2:30 ಸಂದರ್ಭದಲ್ಲೇ ಪವಿತ್ರ ಗೌಡ ಅರೆಸ್ಟ್ ಆಗೋಗಿತ್ತು. ಅವ್ರನ್ನ ಠಾಣೆ ಕರ್ಕೊಂಡು ಹೋಗಿದ್ರು. ಲಕ್ಷ್ಮಣ್ ಕೂಡ ಅರೆಸ್ಟ್ ಆಗಿದ್ದ, ಪ್ರದೋಷ್ ಕೂಡ ಅರೆಸ್ಟ್ ಆಗಿದ್ದ. ಅನುಕುಮಾರ್ ಮತ್ತು ಮತ್ತೊಬ್ಬ ಆರೋಪಿಯ ಕುರಿತಾಗಿ, ರಾಘವೇಂದ್ರನ ಕುರಿತಾಗಿ ಇನ್ನೂ ಕೂಡ ಅರೆಸ್ಟ್ ಬಗ್ಗೆ ಯಾವ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇಲ್ಲ. ಬಹುಶಃ ಅರೆಸ್ಟ್ ಆಗಿರಬಹುದು, ಇಲ್ಲ ನೇರ ಕೋರ್ಟಿಗೆ ಬರೋದಕ್ಕೇನಾದರೂ ಸೂಚನೆಯನ್ನು ಕೊಟ್ಟಿರಬಹುದು. ಅದರ ಬೆಳವಣಿಗೆಗಳೇನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇನ್ನು ಮೈಸೂರಿನಿಂದ ನಾಗರಾಜ್ ಬಂದು, ನಾಗರಾಜ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅವರೆಲ್ಲರ ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಕೊಲೆ ಪ್ರಕರಣದ ಆರೋಪಿ 2 ದರ್ಶನ್ ಮೆಡಿಕಲ್ ಟೆಸ್ಟ್ ಒಂದು ಬಾಕಿ ಉಳಿದಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ 7 ಜನ ಆರೋಪಿಗಳು ಜಾಮೀನನ್ನು ಪಡ್ಕೊಂಡಿದ್ರು. ಎಲ್ಲರೂ ಕೂಡ ತಮ್ಮ ತಮ್ಮ ಜೀವನವನ್ನು ಮರು ಕಟ್ಕೊಂಡಿದ್ರು. ಮುಂದೇನು ಅನ್ನೋದ್ರ ಬಗ್ಗೆ ಅರಿವಿದ್ರೂ ಕೂಡ ಅವ್ರವ್ರಿಗೆ ತೋಚಿದ ಹಾಗೆ ಬದುಕನ್ನು ನಡೆಸ್ಕೊಂಡು ಹೋಗಿದ್ರು. ಈಗ ಮತ್ತೆ ವಾಪಸ್ ಜೈಲು ದಿನಗಳು. ಅದು ಎಷ್ಟು ದಿನ, ಏನು ಕತೆ? ಯಾಕಂದರೆ 6 ತಿಂಗಳ ಒಳಗಾಗಿ ಟ್ರಯಲ್ನ ಮುಗಿಸ್ಬೇಕಾಗುತ್ತೆ. ಸೊ ಅದನ್ನು ಮುಗಿಸಿದ್ರೆ ಏನು, ಮುಗಿಸದೇ ಇದ್ದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ. ಸದ್ಯ 6 ತಿಂಗಳಂತೂ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಅಂತ ಹೇಳಲಾಗ್ತಾ ಇದೆ. ಜಡ್ಜ್ಮೆಂಟ್ ಅಂದರೆ ಈ ಎಲ್ಲ ಟ್ರಯಲ್ನ ಮುಗಿದು ಒಂದು ಆದೇಶ ಬಂದಾಗ ಗೊತ್ತಾಗುತ್ತೆ ಏನು ಅಂತ.